ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತು ಶಾನ್ವಿ, ಏನಾಯ್ತು ಇವ್ರಿಗೆ? ಗೊತ್ತಿಲ್ಲ ಮಮ್, ಇದಕ್ಕಿದ್ದಾಗೆ ತಲೆ ಇಟ್ಕೊಂಡ್ರು. ಖುಷಿಯಾಗೇ ಇದ್ರು ಅತ್ತೆ. ಕ್ರಿಕೆಟ್ ಬಗ್ಗೆ ಎಲ್ಲ ಮಾತಾಡ್ತಿದ್ರು. ಪ್ರಸಾದ ತಿಂದ್ಮೇಲೆ ಏನಾಯ್ತೇನೋ. ದಾಕ್ಷಾಯಿಣಿ ಇದ್ದಕ್ಕಿದ್ದಾಗೆ ಡ್ಯಾಡಿ ಯಾಕೆ ಮಾಮ್ನ ನಿಂತ್ಕೊಂತಾ ಇದ್ದಾರೆ? ಅತ್ತೆ, ಡಾಕ್ಟರ್. ಎಸ್ ಪ್ಲೀಸ್ ತರುಣ್, ಈಗಲೇ ಕಾಂಟ್ಯಾಕ್ಟ್ ಮಾಡಿ ಬೇಗ ಬರೋದಕ್ಕೆ ಹೇಳಿ ಡಾಕ್ಟರ್ಸ್ಗೆ. ಹೋಗು ಶಾನ್ವಿ, ಹೋಗಮ್ಮ ಶಾನ್ವಿ, ಬೇಗ ಹೋಗು. ಶರತ್ ಬರೋ ಮುಂಚೆ ಎಲ್ಲ ಕೆಲಸ ಮುಗಿಸಿ ಅವನಿಗೆ ಇಂಪ್ರೆಸ್ ಮಾಡಬೇಕು. ಇಂಥ ಒಳ್ಳೆ ಅವಕಾಶ ನಂಗೆ ಮತ್ತೆ ಯಾವತ್ತೂ ಸಿಗಲ್ಲ. ಮೇಡಮ್, ಈ ಬಟ್ಟೆಗಳಿಗೆ ಡೈ ಹಾಕಕ್ಕೆ ಕಲರ್ ತಂದಿದ್ದೀನಿ. ಯಾಕೆ ಮೇಡಮ್, ಬರ್ತಲ್ವಾ? ಕೊಡಿ, ತಕೊಡ್ತೀನಿ. ಮೈ ಗಾಡ್, ಎಂತ ಕೆಲಸ ಆಗೋಯ್ತು. ಶರತ್ನ ಇಂಪ್ರೆಸ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಎಲ್ಲ ಹಾಳಾಗೋಯ್ತು. ಏನ್ ಮಾಡೋದು ಇವಾಗ? ನಮ್ಗೆ ಅವಮಾನ ಮಾಡ್ಬಿಟ್ಲಲ್ಲ ಪ್ರಾಣಿ ಅವಳು. ಅವಳಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು, ಸುಮ್ನೆ ಬಿಡಬಾರ್ದು ಪ್ರಾಣಿ. ಏನ್ ಮಾಡ್ಬೇಕಂತ ಈಗ? ಅಲ್ಲ, ಈಗ ನಾವ್ ಶರತ್ ಇಲ್ದೇ ಇರೋದ್ರಿಂದ ಮಾಯಾಂದೆ ಅಲ್ವಾ ಎಲ್ಲ ಇನ್ಚಾರ್ಜು. ಅವಳನ್ನ ಮುಂದಿಟ್ಕೊಂಡು ಇವಳಿಗೆ ಏನ್ ಮಾಡಿಸ್ಬೇಕು ಅದನ್ನ ಮಾಡ್ಲೇಬೇಕು. ಏನ್ ಅನ್ಕೊಂಡಿದ್ದಾಳ ಅವಳು ನನ್ನ? ಏನ್ ಅನ್ಕೊಂಡಿದ್ದಾಳೆ? ಮಾಯಾ, ನಡಿ. ಮಾಯಾ, ಮಾಯಾ, ಮಾಯಾ. ಯೋ ಮಾಯಾ, ಏನಿದೆಲ್ಲ ಹೇಗಾಯ್ತು? ಅದು ಕೈ ಜಾರ್ ಬಿದ್ದೋಯ್ತು. ನನ್ ಕರ್ಮ. ಅಲ್ಲ, ಶರತ್ ಏನಾದ್ರೂ ಇದನ್ನ ನೋಡಿದ್ರೆ ಅನ್ಯಾಯವಾಗ ಅವ್ನ ಸಿಟ್ಟಿಗೆ ನಾನು ಬಲಿಯಾಗ್ಬಿಡ್ತೀನಿ. ಐ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್. ಏನ್ ಮಾಡೋದು ಇವಾಗ? ಚಿಂತೆ ಮಾಡ್ಬೇಡ ಮಾಯಾ, ನನ್ನ ಹತ್ರ ಒಂದು ಸೂಪರ್ ಆಗಿರೋ ಐಡಿಯಾ ಇದೆ. ಏನ್ ಮಾಡಕ್ಕಾಗತ್ತೆ? ನಾನೊಬ್ಳು ಏನೋ ಮಾಡಕ್ ಹೋಗಿ ಏನೋ ಮಾಡ್ಬಿಟ್ಟೆ. ಮಾಯಾ, ಈ ಕೋತಿ ತಾನು ಮೊಸರು ತಿನ್ಬಿಟ್ಟು ಮೇಕೆ ಮೂತಿಗೆ ಒರ್ಸತ್ತಲ್ಲ, ಹಾಗೆ ಆ ಕೆಲ್ಸನ ನಾವು ಮಾಡಿದ್ರೆ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದಾಗತ್ತೆ. ಮಾಯಾ, ಸ್ವಲ್ಪ ಅರ್ಥ ಆಗೋ ತರ ಹೇಳ್ತೀರಾ? ಈ ಕಡೆ ಹೇಳ್ತೀನಿ. ಈಗ ನಾನು ಹೇಳೋ ಐಡಿಯಾನ ಮಾಡಿದ್ರೆ ನೀನು ಬಣ್ಣ ಚೆಲ್ಲಿದ್ದಕ್ಕೆ ನಿನ್ನ ಬ್ಲೇಮು ಮಾಡಲ್ಲ. ಆ ದುರಹಂಕಾರಿ ದುರ್ಗನ್ನ ಕೆಲಸದಿಂದ ಕಿತ್ತಾಕಿ ನಮ್ಮ ಫ್ಯಾಕ್ಟ್ರಿಯಿಂದ ಒದ್ದು ಓಡಿಸ್ಬಿಡ್ಬಹುದು. ಏನ್ ಮಾಡೋದು?
ಏನ್ ಪುಟ್ ಮೇಡಮ್, ನನ್ ಹಿಂದೆನೆ ಬರ್ತಾ ಇದೀರಾ? ನನ್ನೇ ಹುಡುಕ್ತಿದ್ದೀರಾ? ಹೌದು ಅನ್ನಕ್ಕೆ ಭಯನಾ? ಸರಿ, ಬಾ ನನ್ ಜೊತೆ. ಯಾಕೆ ನಾಚ್ಕೋಬೇಡ, ಬಾ. ಮಜಾ ಏನ್ ಗೊತ್ತಾ ಪುಟ್ ಮೇಡಮ್, ಎಲ್ರು ಕೆಲ್ಸ ಮಾಡದೆ ಹೊಟ್ಟೆ ಪಾಡ್ಗೆ ಅಂತಾರೆ. ಆದ್ರೆ ಕೆಲವು ಸಲ ಕೆಲ್ಸ ಮಾಡ್ತಾ ಮಾಡ್ತಾ ಹೊಟ್ಟೆ ಪಾಡೆ ಮರ್ತೋಗ್ಬಿಡ್ತೀವಿ. ಇವತ್ ನನ್ಗೆ ಹಾಗೆ ಆಯ್ತು ಗೊತ್ತಾ, ನಾನು ಊಟ ಮಾಡೋದೇ ಮರ್ತೋಗ್ಬಿಟ್ಟೀನಿ. ಇವಾಗ ನೆನ್ಪಾಯ್ತು, ಊಟ ಮಾಡೋಣ ಅಂತ ಬಂದೆ, ಅಷ್ಟ್ರಲ್ಲಿ ನೀನ್ ಕಾಣಿಸ್ಕೊಂಡೆ. ಹಂಚ್ಕೊಂಡ್ ತಿಂದ್ರೆ ರುಚಿ ಜಾಸ್ತಿ ಅಂತೆ, ಅದ್ ನಿಜಾನ ಅಂತ ಪರೀಕ್ಷೆ ಮಾಡೋಣವಾ? ನಾನ್ ಹೇಳೋವರ್ಗುನು ಊಟ ತಿಂಡಿ ಮಾಡಬಾರ್ದು ಅಂತ ಹೇಳಿದೆ ತಾನೆ. ನಿಜ ಹೇಳ್ಬೇಕು ಅಂದ್ರೆ ನಾನು ಇದನ್ನ ಮೊದಲನೇ ಸಲ ಮಾಡಿದ್ದು. ನನಗ್ ಮಾಡಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ನನ್ನ ಫ್ರೆಂಡು ನನಗ್ ಸಹಾಯ ಮಾಡಿದ್ರು. ಅವ್ರ ಹೆಸರು ದೇವಿ ಅಂತ. ಇರು. ಹೆದರ್ಕೋಬೇಡ, ನಾನ್ ಮಾಡಿದ್ದು ಅಂತ. ನನ್ನ ಫ್ರೆಂಡು ನಂಗೆ ಸಹಾಯ ಮಾಡಿದ್ದಾರೆ. ಅವ್ರೆಷ್ಟು ಒಳ್ಳೆಯವ್ರು ಗೊತ್ತಾ. ಅವ್ರಿಲ್ಲ ಅಂದಿದ್ರೆ ನಾನು ಇಲ್ಲಿಗೆ ಬರಕ್ಕೆ ಆಗ್ತಿರ್ಲಿಲ್ಲ. ತಗೋ. ಯಾಕ್ ಪುಟ, ನಾನು ತುಂಬಾ ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಿದ್ಯಾ? ನಾನ್ ಹಾಗೆ ತುಂಬಾ ಮಾತಾಡ್ತೀನಿ. ತಗೋ. ಯಾಕ್ ಪುಟ, ಚೆನ್ನಾಗಿಲ್ವಾ? ಎಂತ ಬಂದ ಇದು ತಾಯಿ. ನನ್ ಮಗಳು ಯಾರು, ಇವಳು ಯಾರು? ಇವಳು ನನ್ ಮಗಳ ಮೇಲೆ ಇಟ್ಟಿರೋ ಪ್ರೀತಿಗೆ ನಾನು ಏನ್ ಹೆಸರಿಡ್ಲಿ? ನನ್ನ ಆಯ್ಕೆ ತಪ್ಪಾಗ್ಲಿಲ್ಲ. ನನ್ ಮಗಳನ್ನ ಇವಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.